ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರು ಅವಾಂತರ ಸೃಷ್ಟಿ ಮಾಡಿದೆ. ನಗರದ ಹಲವು ಕಡೆ ಮನೆಗಳಿಗೆ ನುಗ್ಗಿದೆ ಮಳೆಯ ನೀರು. ಸರ್ವಜ್ಞ ನಗರದ ಅನೇಕ ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ನಗರದ ಹಲವು ಕಡೆ ಮನೆಗಳಿಗೆ ನೀರು ನುಗ್ತಾ ಇದೆ. ಇವೆಲ್ಲ ಇನ್ನು ಮುಂದೆ ಈ ವರದಿಗಳಾಗ್ತಾ ಇರುತ್ತೆ. ಮನೆಗಳಿಗೆ ನೀರು ನುಗ್ಗೋದು, ಬರೀ ನೀರಲ್ಲ, ಚರಂಡಿ ನೀರು ನುಗ್ಗುತ್ತೆ. ಸರ್ವಜ್ಞ ನಗರದ ಅನೇಕ ಕಡೆಗಳಲ್ಲಿ ನೀರು ನುಗ್ತಾ ಇದೆ. ಭಾರತ್ ಮಾತಾ ಲೇಔಟ್ನ 8ನೇ ಕ್ರಾಸ್ನಲ್ಲಿ ಅವಾಂತರವೇ ಆಗಿದೆ. ವೆಂಕಟೇಶ್ಪುರದ ವಾರ್ಡ್ ನಂಬರ್ 28ರಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮಳೆ ನೀರಿನ ಜೊತೆಯಲ್ಲಿ ಕೊಳಚೆ ನೀರು ಕೂಡ ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಒಂದು ಕಡೆ ಮಳೆ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದ್ರೆ, ಈ ಕಡೆ ಕೊಳಚೆ ನೀರು ಬೇರೆ ಎಷ್ಟು ಗಬ್ಬೆದ್ದು ನಾರ್ತಾ ಇರುತ್ತೆ. ಹೆಲ್ತ್ ಕಂಡೀಷನ್ ಏನಾಗಬೇಡ, ಮನೆ ಒಳಗಡೆ ಗಬ್ಬು ನೀರು ಬರ್ತಾ ಇದೆ ಅಂತಾನೆ. ಮಳೆ ನೀರನ್ನೇ ಎತ್ತಾಕದೆ ಹರಸಾಹಸ, ಗಬ್ಬು ನೀರು ಬಂತು ಅಂತಂದ್ರೆ ಅಬ್ಬ ಹೆಂಗಾಗ್ಬೇಡ ಅವ್ರ ಪರಿಸ್ಥಿತಿ ಎಲ್ಲ. ಚರಂಡಿ ನೀರೆಲ್ಲ ಮನೆ ಒಳಗಡೆ ಬರ್ತಾ ಇದ್ರೆ ಫುಲ್ ಕಂಪ್ಲೀಟ್ ಆಗಿ ಮನೆಯಿಂದ ಹೊರಗಡೆ ಬಂದ್ರೆ ಅಲ್ಲಿ ಜಲಸಾಗರವೇ ತುಂಬಿಕೊಂಡಿರುತ್ತೆ. ಮನೆ ಮುಂದೆ ದೊಡ್ಡ ಕೆರೆ ತುಂಬಿಕೊಂಡಿರುತ್ತೆ, ಎಷ್ಟರ ಮಟ್ಟಿಗಿರುತ್ತೆ. ಅಂಥದ್ರಲ್ಲಿ ಮನೆ ಒಳಗಡೆಯಿಂದ ನೀರನ್ನ ಬಕೀಟಲ್ಲಿ ತೆಗೆದು ಆಚೆಗೆ ಹಾಕಬೇಕು. ಹೋಗ್ಲಿ, ಅದು ಚೆನ್ನಾಗಿರೋ ನೀರ, ಅದು ಚಂದನೂ ಇಲ್ಲ. ಅದು ಚರಂಡಿ ನೀರು ಬರ್ತಾ ಇರುತ್ತೆ. ಏನೇನು ಗಲೀಜು ನೀರುಗಳು, ಏನೇನೋ ಮೂಗು ಮುಚ್ಕೊಂಡೇ ಕೆಲಸ ಮಾಡಬೇಕು. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಸರ್ವಜ್ಞ ನಗರದ ಅನೇಕ ಕಡೆಗಳಲ್ಲಿ. ಒಂದು ಮನೆ ಅಥವಾ ಒಂದು ಏರಿಯಾ ಅಂತಲ್ಲ, ಅಥವಾ ಒಂದು ಬೀದಿಯಲ್ಲಿ ಹಿಂಗಾಗಿದೆ ಅಂತಲ್ಲ, ಬಹಳಷ್ಟು ಆ ಸರೌಂಡಿಂಗ್ ಕಂಪ್ಲೀಟ್ ಆಗಿ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ. ವೆಂಕಟೇಶ್ಪುರದ ವಾರ್ಡ್ ನಂಬರ್ 28ರಲ್ಲೂ ಇದೇ ಕತೆ. ಜೊತೆಗೆ ಭಾರತ್ ಮಾತಾ ಲೇಔಟ್ಗೆ ನೀವು ಹೋಗ್ತೀರಾ, 8ನೇ ಕ್ರಾಸ್ಗೆ ಹೋಗ್ತೀರಾ, ಅಲ್ಲೂ ಅದೇ ಕತೆ. ಎಲ್ಲೆಲ್ಲೂ ಕೂಡ ಇದೇ ಕತೆ. ಅದು ಕೂಡ ಪೂರ್ವ ಮುಂಗಾರು ಇನ್ನು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮಂತ್ಗೆ ಇನ್ಯಾವ ತರ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಗೊತ್ತಿಲ್ಲ. ಮೇಗೆ ಈ ಕತೆ, ಜೂನ್ಗೆ ಇನ್ನು ಯಾವ ಮಟ್ಟಕ್ಕೆ ದೊಡ್ಡ ಕತೆ ಆಗುತ್ತೋ ಗೊತ್ತಿಲ್ಲ. ಆರಂಭದಲ್ಲೇ ಇಷ್ಟೆಲ್ಲ ಹೊಡೆತವನ್ನ ಅನುಭವಿಸ್ತಾ ಇದ್ದಾರೆ ಜನ. ಮತ್ತಷ್ಟು ಕೂಡ ಹೊಡೆತವನ್ನ ಅನುಭವಿಸಬೇಕಾಗುತ್ತೆ. ಈಗಲಾದ್ರೂ ಕೂಡ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗೈತೆ. ಯಾಕಂದ್ರೆ ಬಿಟ್ಟು ಬಿಡದೆ ಮಳೆ ಆಗುತ್ತೆ ನೆಕ್ಸ್ಟ್ ಮಂತ್ ಅಂತೂ. ಈಗ ಒಂದು ಸ್ವಲ್ಪ ಗ್ಯಾಪ್ ಆದ್ರೂ ಕೊಟ್ಟಿದ್ದಾನೆ, ಸಮ್ಮರಲ್ಲಿ ಸ್ವಲ್ಪ ಗ್ಯಾಪ್ ಆದ್ರೂ ಇರುತ್ತೆ. ಏನೋ ಅಕಾಲಿಕವಾಗಿ ಮಳೆ ಆಗಿದೆ, ಇಷ್ಟಕ್ಕಾದ್ರೂ ಎಚ್ಚೆತ್ಕೊಂಡು ಅಧಿಕಾರಿಗಳು ಸರಿಪಡಿಸುವಂತಹ ಕೆಲಸ ಮಾಡಿದ್ರೆ ಓಕೆ. ಇಲ್ಲ ಅಂದ್ರೆ ಬಾಯಿಗೆ ಬಂದು ಕ್ಯಾಕರ್ಸ್ ಮುಗಿತಾರೆ ಜನ ಮಾತ್ರ. ಅದೇನು ಒಂದು ವರ್ಷದ ಕಥೆನಾ ಇದು? ಪ್ರತಿ ವರ್ಷನೂ ಕೂಡ ಮನೆಗೆ ನೀರು ನುಗ್ತಾ ಇರುತ್ತೆ. ಹೆಂಗಾಗ್ಬೇಡ, ಜನಗಳ ಪರಿಸ್ಥಿತಿ ಹೆಂಗಾಗ್ಬೇಡ. ಸಿಕ್ಕಿದ್ರೆ ಸಾಕು ಅಧಿಕಾರಿಗಳು ಅಥವಾ ಶಾಸಕರು ಅನ್ನುವಂತಹ ರೀತಿಯಾಗಿ ಆಗ್ಬಿಟ್ಟಿರುತ್ತೆ. ಎಂತಕ್ಕೆ ನೀವು ಎಲ್ಲ ಓಟ್ ಹಾಕ್ಸ್ಕೊಳ್ತೀರಿ ಅಂತ ಬಾಯಿಗೆ ಬಂದಾಗ ಮಾತನಾಡ್ತಾರೆ. ಆಮೇಲೆ ಅವೆಲ್ಲ ಅನ್ಸ್ಕೋಬೇಕಾ ನೀವು? ಮೊದ್ಲೇ ಸರಿಪಡಿಸಿ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈಗಲೂ ಕೂಡ ಏನೋ ಸಮಸ್ಯೆಗಳು ಒಂದಿನ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸಮಸ್ಯೆಗಳಿಗೆ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಸರಿಪಡಿಸಿ.